ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಅಗ್ನಿವೀರ್ ಸಂಬಂಧಪಟ್ಟಂತೆ ಈಗಾಗಲೇ ಸಿಲೆಬಸ್ಸನ್ನು ಒಂದು ಕ್ಲಾಸನ್ನು ಮಾಡಿದ್ದೀನಿ. ಭಾಳಷ್ಟು ಹುಡುಗರು ಭಾಳಷ್ಟು ಮೆಸೇಜ್ ಹಾಕತ್ತಿದ್ರಿ, ಸರ್ ಬೇಸಿಕ್ ಕ್ಲಾಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರಿ ಅಂತೇಳಿ. ಅದೇ ರೀತಿ ಬೇಸಿಕ್ಕನ್ನು ಇವತ್ತಿನ ಫಸ್ಟ್ ಕ್ಲಾಸಲ್ಲಿ ಏನೇನದ ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿನ್ನೆ ಅಗ್ನಿವೀರ್ ಸೆಕೆಂಡ್ ಲಿಸ್ಟ್ ಬೆಳಗಾವಿ ARದು ಬಂದದ್ದು. ಭಾಳಷ್ಟು ಜನ ಮೆಸೇಜ್ ಹಾಕಿದ್ರಿ, ಬಹಳ ಖುಷಿ ಆಯಿತು. ಅವರೆಲ್ಲರೂ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಬೇಸಿಕ್ ಕ್ಲಾಸಿಂದ ನಾನು ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿರ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟು, ಪ್ರತಿಯೊಂದು ಥರ ಕ್ವಶನ್ಸು ಬರ್ತಾವೆ. ಓಕೆ, ಡನ್. ಓಕೆ, ಇದು ಕೂಡ ನಿಮಗೆ ಭಾಳಷ್ಟು 100% ಯೂಸ್ಫುಲ್ ಅಂತ ಹೇಳ್ಬೋದು. ಡನ್. ಓಕೆ, ಫಸ್ಟಿಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಡನ್. ಫಸ್ಟಿಗೆ ನಾವು ಹೇಳಬೇಕಂತಂದ್ರೆ ಬೇಸಿಕ್ ಅಂತಂದಾಗ ನಾವು ಫಸ್ಟ್ ಪಾಯಿಂಟನ್ನು ಎಡಿಷನ್ ಬರಬೇಕು, ಕೂಡಿಸ್ಲಿಕ್ಕೆ ಕಳೀಲಿಕ್ಕೆ. ಯಾಕಂತಂದ್ರೆ 2025 ಓಕೆ 25ರಲ್ಲಿ JD ಎಕ್ಸಾಮ್ ನಡೆದಿತ್ತು ಅಲ್ಲ, ಆವಾಗ ಒಂದು ಶಿಫ್ಟ್ ಒಳಗೆ ನಿಮ್ಗೆ ಕೆಲವೊಂದು ಶಿಫ್ಟ್ ಪ್ರತಿ ಸಲ ಕೇಳಕತ್ತಾರೆ, ಏನು ಕೂಡಿಸ್ಲಿಕ್ಕೆ 7891 ಪ್ಲಸ್ 58. ಸಿಂಪಲ್ ಕ್ವಶನ್ ರೀ ಇದು, ಬರೀ ಕೂಡಿಸೋದು. ಈ ಕ್ವಶನ್ನು ಕೇಳಿದರು. ಅದಕ್ಕೋಸ್ಕರ ನಿಮಗೆ ಏನು ಹೇಳಂತ ಹೇಳಿದ್ರೆ, ಇದು ನಾನು ಪ್ರೂಫ್ ಇಟ್ಕೊಂಡು ನಿಮಗೆ ಹೇಳ್ತೀನಿ ಅಂತೀನಿ ಆಲ್ರೆಡಿ ಕ್ಲಾಸಸ್ಸು. ಯಾಕಂತಂದ್ರೆ ಈ ಥರ ಕ್ವಶನ್ ಬಂದಾವ ಅಂತ ನೀವು ನೋಡಬೇಕು, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹೇಳೋದು ಇವಾಗ ಕರೆ ಐತೆ ಸುಳ್ಳು ಐತೆ ಗೊತ್ತಾಗುತ್ತೆ. ಓಕೆ, ಡನ್. ಎಡಿಷನ್ ಅಂದರೆ ಸಂಕಲನ ಬರಬೇಕು, ಅದೇ ರೀತಿ ಸಬ್ಸ್ಟ್ರಾಕ್ಷನ್ ಅಂದರೆ ವ್ಯವಕಲನ ಬರಬೇಕು, ಕಳಿದು, ಅದೇ ರೀತಿ ಮಲ್ಟಿಫಿಕೇಷನು, ಅದೇ ರೀತಿ ಡಿವಿಷನು. ಇವು 4 ಬೇಸಿಕ್ ಕ್ರಿಯೆಗಳು ಬರಬೇಕು. ಓಕೆ, ಇದಾದ ನಂತರ ನಾವೇನು ಮಾಡ್ತೀವಿ, ಮಗ್ಗಿಗೆ ಹೋಗ್ತೀವಿ. ಟೇಬಲ್ಸ್ 1ರಿಂದ 30 ತನಕ ಅಂತ ಹೇಳ್ತೀನಿ ನಾನು. 30 ತನಕ ಬಂದ್ರೆ ನೀವು ಮ್ಯಾಥ್ಸಲ್ಲಿ ಏನೂ ಬರಲಿಲ್ಲ, ಮಗ್ಗಿ ಬಂದರೆ ಸಿಂಪ್ಲಿಫಿಕೇಷನ್ ಅದೆಲ್ಲ ಮಾಡಲಿಕ್ಕೆ ನೀವು ಮಿನಿಮಮ್ ಅಂದ್ರೆ ಒಂದು 6ರಿಂದ 7 ಕ್ವಶನ್ ಟಚ್ ಮಾಡ್ಬೋದು. ಅದಕ್ಕೋಸ್ಕರ ಮಗ್ಗಿ ಕಂಪಲ್ಸರಿ ಮಾಡಿ, ಎಷ್ಟಾಗುತ್ತೋ ಅಷ್ಟು. ನಾನು 30 ಅಂತ ಟಾರ್ಗೆಟ್ ಕೊಟ್ಟೇನಿ ಸರ್, 30 ಆಗಂಗಿಲ್ಲ, ಈಗ 10ರಿಂದ 10-15 ತನಕ ಬರ್ತಾವೆ. ಅದಕ್ಕಿಂತ ಮುಂದೆ ಇನ್ನೂ 2 ಲೈನ್ ಮಾಡಿರಿ, ಮುಗಿದು ಹೋಗುತ್ತೆ. ಸ್ಕ್ವೇರ್ ನಂಬರ್ ಹೇಳ್ತೀನಿ, ಇದು 1ರಿಂದ 25 ಕಂಪಲ್ಸರಿ ಬಾಯಾಟಿರಬೇಕು. ಓಕೆ, ಕಂಪಲ್ಸರಿ. ಅದು ಟ್ರಿಕ್ಸ್ ಎಲ್ಲ ನಾನು ಮುಂದೆ ಹೇಳ್ತೀನಿ, ಭಾಳಷ್ಟು ಹೊಸ ಟ್ರಿಕ್ಸ್ ಅದಾವ, ಅವುಗಳ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಅದೇ ರೀತಿ ಕ್ಯೂಬ್ ನಂಬರ್ಸ್ ಏನಿದೆ ರೀ 1ರಿಂದ 15ವರೆಗೂ ಬರಬೇಕು. ಓಕೆ, ಇದೆಲ್ಲ 3 ಬಂತಂದ್ರೆ ನಿಮ್ಮದು ಅರ್ಧ ಮ್ಯಾಥ್ಸ್ ನೀವು ವಿನ್ ಆದಂಗೆ ನೀವು. ಓಕೆ, ಡನ್. ಇದು ನಮ್ಮದು ಫಸ್ಟ್ ಸ್ಟೆಪ್. ಇದನ್ನು ಮುಗಿಸ್ಕೊಂಡೇ ಮುಂದೆ ಹೋಗ್ಬೇಕು ನಾವು. ಓಕೆ, ಡನ್. ಈಗ ಇದೆಲ್ಲ ಮಾಡ್ಬೇಕು ನೀವು, ಫಸ್ಟ್ ಇದೆಲ್ಲ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಇದಾದಮೇಲೆ ಫಸ್ಟ್ ಟಾಪಿಕನ್ನು ತೊಗೊತೀನಿ, ಏನಂತಂದ್ರೆ ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳು, ಸ್ಕ್ವೇರ್ ನಂಬರ್ಸ್ ಆ್ಯಂಡ್ ಕ್ಯೂಬ್ ನಂಬರ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ನ. ಓಕೆ, ಡನ್. ಇಲ್ಲಿ ವರ್ಗ ಸಂಖ್ಯೆಗಳು ಅಂತಂದಾಗ ಫಸ್ಟಿಗೆ ತೊಗೊತೀನಿ, ಇದರಲ್ಲಿ ಎಷ್ಟು ಟೈಪ್ ಅದಾವ, ಯಾವ್ಯಾವ ಕ್ವಶನ್ ಬಂದಿದ್ದು ಅವುಗಳನ್ನ ಕೂಡ ನಾನು ಈ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಫಸ್ಟ್ ನೋಡ್ರಿ, ಇದರಲ್ಲಿ ಟೈಪ್ಸ್ ಬರ್ತಾವೆ. ಟೈಪ್ಸ್ 1, ಇಲ್ಲಿ 2 ಅಂಕಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಏನು, 12ರ ವರ್ಗ ಸಂಖ್ಯೆ ಎಷ್ಟು? ನೀವು ಪಟ್ನ ಏನು ಮಾಡ್ತೀರಿ, 12 × 12 ಮಾಡ್ತೀರಿ. ಓಕೆ, ನಡೀತದ. ಆದರೆ ಇದು ಟ್ರಿಕ್ಸ್ ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಈ ಕಡೆ 2 ಭಾಗ ಮಾಡಿಕೊಂಡು ಈ ಕಡೆ 1 ಸ್ಕ್ವೇರು, ಈ ಕಡೆ 2 ಸ್ಕ್ವೇರ್. ಓಕೆ, ಡನ್. ಈಗ 1 ಸ್ಕ್ವೇರ್ ಎಷ್ಟು? 1. ಆದ್ರೆ ಸ್ಕ್ವೇರ್ ಐತೆ ನಮ್ಮದು, ಅಂದ್ರೆ 2 ಅಂಕಿ ಇರಬೇಕು. ಅಂದರೆ ಇಲ್ಲಿ ನಾನು 0 1 ಬರಿತೀನಿ. ಅದೇ ರೀತಿ 2 ಸ್ಕ್ವೇರ್ ಎಷ್ಟು? 4. ಇದ್ರ ಹಿಂದ್ಗಡೆ ನಾನು ಒಂದು 0 ಹಚ್ಕೊತೀನಿ, ಮುಗಿತಾ? ಈ ಪ್ಲೇಸ್ ಬಿಟ್ಟು ನೆಕ್ಸ್ಟ್ ನಂದು ಏನದಲ್ಲ 1 × 2 × 2 ಇದು ಎಲ್ಲಿದು ಬಂತು? ಇಲ್ಲಿ ಯಾವ ರೀತಿ ನಾನು ಸಪ್ರೇಟ್ ಮಾಡ್ಕೊಂಡಿಲ್ಲ, ಆ 3 ಸಂಖ್ಯೆಗಳ ಮಲ್ಟಿಫಿಕೇಷನ್ ಎಷ್ಟು ಬಂತು? 4. ಈ 4ಅನ್ನು ಎಲ್ಲಿ ಬರಿಬೇಕಂತಂದ್ರೆ ಈ ಸ್ಟಾರ್ ಮಾರ್ಕ್ ಹಾಕಿರ್ತೀನಲ್ಲ ಅಲ್ಲಿಂದ ಲೆಫ್ಟ್ ಸೈಡ್, ಅಂದ್ರೆ ಇಲ್ಲಿ ಬರಿಬೇಕು. ಡಿವೈಡೆಡ್ ಬೈ ಬರ್ರಿ. ಓಕೆ, ನೆಕ್ಸ್ಟ್ ಈಗ ಆ್ಯಡ್ ಮಾಡಿ. ಇದು 144, ಇದು ನಮ್ಮ 12ರ ವರ್ಗ ಸಂಖ್ಯೆ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು 18ರ ವರ್ಗ ಸಂಖ್ಯೆ ಅಂತ ಕೇಳ್ಯಾರ. 18 ಅಂತಂದಾಗ ಇದು ಸೇಮ್ ಅದೇ ರೀತಿ, ಈ ಕಡೆ 1 ಸ್ಕ್ವೇರು, ಈ ಕಡೆ 8 ಸ್ಕ್ವೇರ್. 1 ಸ್ಕ್ವೇರ್ ಎಷ್ಟು? 0 1. 8 ಸ್ಕ್ವೇರು 8 8 64. ಓಕೆ, ನೆಕ್ಸ್ಟು ಈ ಪ್ಲೇಸ್ ಬಿಟ್ಟು 1 × 8 ×
ಅಂದರೆ ಎಷ್ಟು ಬಂತು 16. ಈ 16ನ್ನು ಇಲ್ಲಿ ಕೂಡಿಸಿಬಿಡ್ರಿ. 4 6 6 12 324. ಇದು 18ರ ವರ್ಗ ಸಂಖ್ಯೆ. ಗೊತ್ತಾಗತ್ತಲ್ಲ? ಓಕೆ. ನೆಕ್ಸ್ಟ್ ನೀವು ನೋಡ್ಬೇಕಂತಂದರೆ 22 ಓಕೆ. 22 ಅಂತಂದಾಗ ಇದು ಅದೇ ರೀತಿ 2 ಸ್ಕ್ವೇರ್ 0 4, 2 ಸ್ಕ್ವೇರು 0 4. ಈ ಕಡೆ ಬಿಟ್ಟು ಈ ಕಡೆ ನೋಡಿರಿ 3 2 4, 2 ಇಂಟು 2 ಇಂಟು 2, 2 4 4 8. ಈ 8ಅನ್ನು ಇಲ್ಲಿ ಬರ್ಬಿಡ್ರಿ. ಎಷ್ಟಾಯಿತು? 484. ಇದು ಟೈಪ್ 1ರಲ್ಲಿ 2 ಅಂಕಿಯ ವರ್ಗ ಸಂಖ್ಯೆಗಳನ್ನು ಈ ರೀತಿ ಮಾಡಬೇಕಾಗತ್ತೆ. ಓಕೆ, ಡನ್. ಈಗ ಟೈಪ್ 2 ಬಂದಾಗ ನಮಗೆ ಲಾಸ್ಟ್ ಡಿಜಿಟ್ ಎಂಡ್ ವಿತ್ ನೋಡಿರಿ, ಲಾಸ್ಟ್ ಡಿಜಿಟ್ ಏನಿದ್ದಾಗ 5 ಇದ್ದಾಗ ಇದು 2 ಅಂಕಿದದ. ಇದು ನಿಮಗೆ ಪ್ರೀವಿಯಸ್ ನಿಮಗೆ ಕೇಳಿದ ಕ್ವಶನು 15ರ ವರ್ಗ ಸಂಖ್ಯೆ. ಓಕೆ, ಈ 15ರ ವರ್ಗ ಸಂಖ್ಯೆ ಈಗ ಟೈಪ್ 1 ಮಾಡಿವಲ್ಲ ಅದೇ ರೀತಿ ಮಾಡ್ಬೋದು. ಅದಕ್ಕಿಂತ ಸಿಂಪಲ್ ಅಂತಂದಾಗ ಇಲ್ಲಿ ಎಷ್ಟು ಅದ ರೀ? 1 ಅದ. 1 ಅಂತಂದ್ರೆ 1 2 ನಂಬರ್ ಬರ್ತದೆ. 1 ಅಂತ ಯಾವ ನಂಬರ್ ಬರುತ್ತೆ? 2 ಬರುತ್ತೆ. ಇದನ್ನ ಏನು ಮಾಡಬೇಕು? ಡೈರೆಕ್ಟ್ 5 ಸ್ಕ್ವೇರ್ ಅಂದರೆ 1 ಇಂಟು 2 ಅಂದರೆ 2, 5 5 25. ಡೈರೆಕ್ಟ್ ನಮ್ಮದು ಆನ್ಸರ್ ಬರುತ್ತೆ ಯಾವಾಗ? ಕೊನೆಯಲ್ಲಿ 5 ಇದ್ದಾಗ. ಓಕೆ, ಡನ್. ನೆಕ್ಸ್ಟು 25ರದು ಅದೇ ರೀತಿ ಇದು 2 ಐತಿ, ಇಲ್ಲಿ 5 ಅದ. 2 ಆದಮೇಲೆ ನಂಬರ್ ಯಾವುದು? 3. ನಿಮಗೆ ಬರೋದನ್ನ ತೋರಿಸ್ಲತ್ತೀನಿ, ಅಲ್ಲಿ ನೀವು ಬರೆಯೋಂಗಿಲ್ಲ, ಡೈರೆಕ್ಟ್ ಮಾಡಬೇಕಷ್ಟೆ. 5 ಸ್ಕ್ವೇರು 5 5 25. 2 3 ಎಷ್ಟು? ಹಾಂ, ಇದನ್ನು ಇನ್ನೊಂದು ಬರೆದು ತೋರಿಸ್ತೀನಿ. ಆದರೆ ಇಲ್ಲಿ 5 ಸ್ಕ್ವೇರು ಎಷ್ಟು? 3 2 6, 5 5 25, 625. ಓಕೆ, ಡನ್. ಈಗ ಮೂರನೇದು 45ರ ಸ್ಕ್ವೇರ್ ಅದ. ಈಗ ನಾನು ಫಸ್ಟಿಗೆಲ್ಲ ಬರೀತಿದ್ನಿ, ಈಗೇನು ಬರೆಯಂಗಿಲ್ಲ ನೋಡಿರಿ. 4 ಆದಮೇಲೆ ಯಾವುದು? 5 ಬರುತ್ತೆ. 4 5 20, 5 5 25, 2025. ವೆರಿ ಸಿಂಪಲ್ ಐತಿ, ಭಾಳಷ್ಟು ಇಂಪಾರ್ಟೆಂಟು. ಅದೇ ರೀತಿ 35 ಇತ್ತಂದ್ರೆ 3 ಆದಮೇಲೆ ಅದು 4, 3 4 12, 5 5 25. ಸೊ ಇದು ಭಾಳಷ್ಟು ಕಡೆ ಇಂಪಾರ್ಟೆಂಟ್ ಆಗುತ್ತೆ ಸಿಂಪ್ಲಿಫಿಕೇಷನ್ ಒಳಗೆ, ಅದಕ್ಕೋಸ್ಕರ ನಾನು ಹೇಳಿದ್ದು. ಓಕೆ, ಡನ್. ನೆಕ್ಸ್ಟು ಈಗ ಟೈಪ್ 3 ಅಂದಾಗ 3 ಅಂಕಿದದವ್ರಿ. ಈ 3 ಸಂಖ್ಯೆ ಇವು 2 ಏನದವಲ್ಲ ಇಂಪಾರ್ಟೆಂಟು. ಯಾಕಂದ್ರೆ ಭಾಳಷ್ಟು ಸಲ ನಿಮ್ಮ ಅಗ್ನಿವೀರ್ ಒಳಗೆ ರಿಪೀಟ್ ಆಗ್ಯಾವ. ಓಕೆ, ಸೇಮ್ 3 ಅಂಕಿದು ಕೊಟ್ಟಾಗೂ ಅದೇ ರೀತಿನ 3 ಅಂಕಿದು ಕೊಟ್ಟಾಗ. ಓಕೆ, ಅವಾಗ ಏನು ಮಾಡ್ತೀರಿ ನೋಡಿರಿ, ಒಂದು ನಾ ಮಾಡ್ತೀನಿ, ಒಂದು ನೀವು ಮಾಡಿ ನಮಗೆ ಕಮೆಂಟ್ ಹಾಕಬೇಕು. ಓಕೆ, ಫಸ್ಟಿಗೆ 112 ಸ್ಕ್ವೇರ್ ಅದ. ಈಗ ಫಸ್ಟಿಗೆ 2 ಅಂಕಿ ತೊಗೊತೀನಿ. ಈ ಕಡೆ 11, ಈ ಕಡೆ 2. 11 ಸ್ಕ್ವೇರ್ ಎಷ್ಟು? 121. 2 ಸ್ಕ್ವೇರು 4. ಆಮೇಲೆ ಈ ಪ್ಲೇಸ್ ಬಿಡಬೇಕು. ಆಮೇಲೆ ಇಲ್ಲಿ ಯಾವ ರೀತಿ ಸಪ್ರೇಟ್ ಮಾಡೀನಿ? 11 2 2 ಅಂದರೆ 11 22, 22 44. ಆ 44ನ್ನು ಇದಕ್ಕೆ ಆ್ಯಡ್ ಮಾಡಿರಿ. ಎಷ್ಟು ಬಂತು? 4 4 5 2 1. ಇದು ನಮ್ಮದು 112ರ ವರ್ಗ ಸಂಖ್ಯೆ ಆಗೈತಿ. ಇದು ನಿಮಗೆ ಲಾಸ್ಟ್ ಕೇಳಿದಂತಹ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಓಕೆ, ಡನ್. ಇದೇ ರೀತಿ ಇದನ್ನು ನೀವು ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಓಕೆ, ಕಮೆಂಟ್ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್ ಈಗ ನಾವು ಟೈಪ್ 4ಗೆ ಹೋಗ್ತೀವಿ. ಇದು ನೆಕ್ಸ್ಟ್ ಅಂದ್ರೆ ಈ ಸಲ ಕೇಳುವಂತಹ ಚಾನ್ಸಸ್ ಭಾಳಷ್ಟಿದೆ. ಯಾಕಂತಾರೆ ಕಾಂಪಿಟೇಷನ್ ಜಾಸ್ತಿ ಆದ ತಕ್ಷಣ ನಾನು ಅದಕ್ಕೆ ಇನ್ನೊಂದು ಟೈಪು ಎಕ್ಸ್ಟ್ರಾ ಹೇಳಿದ್ದು. 0.25 ಇದು ಯಾವ ಸಂಖ್ಯೆ? ವರ್ಗ ಸಂಖ್ಯೆ ಅಂತಂದಾಗ ನಾವು ಏನು ಕೊಟ್ಟಾನ? 0.25 ಅಂತಂದಾಗ ಎಲ್ಲ ಪಾಯಿಂಟ್ ಬಿಡ್ರಿ, 25 ಅದ. 25 ಯಾವ ಒಂದು ವರ್ಗ ಸಂಖ್ಯೆ ರೀ? 5ರ ವರ್ಗ ಸಂಖ್ಯೆ. ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಅದಾವ? 1 2 ಅದಾವ. ಹೌದಾ? 2 ಅಂತಂದ್ರೆ ನಾವು ಹೊರಗಡೆ ತಂದಾಗ ಇದು ಸ್ಕ್ವೇರ್ ಆದಮೇಲೆ ಇದು ನಾವು ಸ್ಕ್ವೇರ್ದಿಂದ ಹೊರಗೆ ತೆಗೆದಾಗ 1 2 ಅಂಕಿ ಹೋಗಿ 1 ಅಂಕಿ ಆಗುತ್ತೆ ಪಾಯಿಂಟ್ ಆದಮೇಲೆ. ಅಂದ್ರೆ 0.5 ಸ್ಕ್ವೇರ್ ಮಾಡಿದರೆ ನಮಗೆ ಇದು 0.25 ಬರುತ್ತೆ. ಓಕೆ, ಇದು SSCಗೆ ಕೇಳ್ಯಾರ ಈ ಥರ. ಅದಕ್ಕೋಸ್ಕರನೂ ಒಂದು ಸ್ಟೆಪ್ ನಿಮಗೆ ಎಕ್ಸ್ಟ್ರಾ ಹಾಕಿದೆ. ಭಾಳ ಟಫ್ ಇರೋಂಗಿಲ್ಲ. ಆದ್ರೆ ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಅಗ್ನಿವೀರದವ್ರಿಗೆ ಗೊತ್ತಿರಬೇಕು. ಅದನ್ನಷ್ಟನ್ನು ಹೇಳ್ಕೊತ ಹೋಗಿರ್ತೀನಿ. ಅದಕ್ಕೆ ಎಂಡ್ವರೆಗೂ ನೋಡ್ಬೋದು.
ಓಕೆ, ಡನ್. ನೆಕ್ಸ್ಟ್ ನೋಡಿರಿ 0.064 ಅದ, ಇಲ್ಲಿ ಕೂಡ ಅದೇ ರೀತಿ 0.0064. ಈಗ ಕೊನೆಯಲ್ಲಿ ಇರುವಂತಹ 2 ಅಂಕಿಗಳು ಯಾವುದವ? 64. ಅಂದರೆ ಎಷ್ಟರದು? 8ರದು. ಅದೇ ರೀತಿ ನಮಗೀಗ ಪಾಯಿಂಟ್ ಆದ ನಂತರ ಎಷ್ಟು ಅಂಕಿ ಇದಾವೆ ರೀ? 1 2 3 4. ಇದು ಸ್ಕ್ವೇರ್ ಆದಮೇಲೆ, ಸ್ಕ್ವೇರ್ ಹೊರಗೆ ತೆಗೆದ್ರೆ ಪಾಯಿಂಟ್ ಆದಮೇಲೆ ನನಗೆ 2 ಅಂಕಿ ಇರಬೇಕು. ಅಂದರೆ 0.08 ಸ್ಕ್ವೇರ್ ಮಾಡಿದ್ರೆ ನನಗೆ ಇದು ಆನ್ಸರ್ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ನು ಇದು ಏನಪ್ಪ? 0. ಎಷ್ಟದಾವ ರೀ? 4 0 ಅದಾವ, 81 ಅದ. ಈ 81 ಎದ್ರದ್ದು? 9ರದು. ಪಾಯಿಂಟ್ ಆದ ನಂತರ ಎಷ್ಟು ಅದಾವ ರೀ? 6 ನಂಬರ್ ಅದಾವೆ. ಹೊರಗಡೆ ತೆಗೆದ್ರೆ 3 ಆಗಬೇಕು. ಅಂದ್ರೆ 0.009 ಸ್ಕ್ವೇರ್ ಮಾಡಿದ್ರೆ ಇದು ಆನ್ಸರ್ ನಮಗೆ ಬರುತ್ತೆ. ಓಕೆ, ಇದು ವರ್ಗ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ. ನಿಮಗೆ ಈಗ ವರ್ಗ ಸಂಖ್ಯೆ ಮುಗ್ದಂಗಾಯಿತು. ಇದಕ್ಕೆ ನಾನು ಏನು ಮಾಡ್ತೀನಿ? ನಿಮಗೆ ವರ್ಕ್ ಕೊಡ್ತೀನಿ, ಒಂದು 3-4 ಕ್ವಶನ್. ಅವುಗಳ ನೀವು ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಓಕೆ, 1ನೇದು 73 ಸ್ಕ್ವೇರ್, 2ನೇದು 85 ಸ್ಕ್ವೇರ್, ನೆಕ್ಸ್ಟು 3ನೇದು 132 ಸ್ಕ್ವೇರ್, ನೆಕ್ಸ್ಟು 4ನೇದು 0.0625. ಇದು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ? ಇದನ್ನು ನನಗೆ 4 ನೀವು ಮಾಡಿ ನನಗೆ ಕಮೆಂಟ್ ಮುಖಾಂತರ ಹೇಳಬೇಕು. ಓಕೆ, ಡನ್. ನೆಕ್ಸ್ಟ್ ಈಗ ಕ್ಯೂಬ್ ಸಂಖ್ಯೆಗಳಂತ ಬರ್ತದೆ. ಇಲ್ಲಿ ಕ್ಯೂಬ್ ನಿಮಗೆ ಕೇಳಿಲ್ಲ, ಆದರೆ ಈ ಸಲ ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಪ್ರತಿ ಸಲ ಏನಾರೆ ಸ್ವಲ್ಪ ಡಿಫ್ರೆಂಟ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಕ್ಯೂಬ್ ಕೂಡ ನಿಮಗೆ ಹೇಳತ್ತೀನಿ. ಓಕೆ, ಇವು 3 ಕ್ವಶನ್ ಕ್ಯೂಬ್ ಬಗ್ಗೆ ಏನದವಪ್ಪ? ಫಸ್ಟಿಗೆ 13ರ ಕ್ಯೂಬ್ ಅಂತ ಕೇಳ್ಯಾರ. ಓಕೆ, ಇಲ್ಲಿ ಸೇಮ್ ಅದು, ಒಂದೇ ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಲಕ್ಷ್ಯ ಕೊಟ್ಟು ನೋಡಬೇಕು. ಇದು ಒಂದು. ಓಕೆ, ಸಪ್ರೇಟ್. ಇಲ್ಲಿ 1ರ ಕ್ಯೂಬ್ ಮಾಡ್ತೀವಿ, ಇಲ್ಲಿ 3ರ ಕ್ಯೂಬ್ ಮಾಡ್ತೀವಿ. 1ರ ಕ್ಯೂಬ್ ಎಷ್ಟು? ಒಂದೇ. ಆದ್ರೆ ಕ್ಯೂಬ್ ಅಂದರೆ ಎಷ್ಟು ನಂಬರು? 3 ನಂಬರ್. ಅಂದರೆ ಹಿಂದ್ಗಡೆ 2 ಸಂಖ್ಯೆ ಹಚ್ಕೋತೀನಿ. ನೆಕ್ಸ್ಟ್ 3ರ ಕ್ಯೂಬ್ ಎಷ್ಟು? 3 3 9, 9 3 27, 2 ಅದಾವ. ಇನ್ನೊಂದು ಸಂಖ್ಯೆ ಹಚ್ಕೊಂಡ್ಬಿಡ್ತೀನಿ. ಈಗ ಈ ಪ್ಲೇಸನ್ನು ಬಿಡ್ತೀನಿ. ಓಕೆ, ಬಿಟ್ಟ ಮೇಲೆ ನನಗೆ ಉಳಿಯುವಂಥದ್ದು ಇಲ್ಲಿ ಸೇಮ್ 1 × 3 × 3 ಎಷ್ಟು ಬಂತು? 3 3 9. ಅಲ್ಲಿ ಏನು ಮಾಡ್ತೀವಿ? ಡೈರೆಕ್ಟ್ 9 ತಂದಿಡ್ತಿದ್ದೀವಿ. ಆದ್ರೆ ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ. ಈಗ ಬಂದದ್ದು ಉತ್ತರಕ್ಕೆ ಏನು ನಮಗೆ ಕ್ವಶನ್ ಕೇಳಲ್ಲ, ಆ ಕ್ವಶನನ್ನು ಇಂಟು ಮಾಡಬೇಕು. 13. ಓಕೆ, ಆ 13 ಮಲ್ಟಿಫಿಕೇಷನ್ ಮಾಡಿದ ಮೇಲೆ ಎಷ್ಟು ಬರುತ್ತಲ್ಲ ಅದನ್ನು ನಾವು ಇಲ್ಲಿಡಬೇಕು. ಓಕೆ, ಇಲ್ಲಿ ಏನು ಮಾಡ್ತೀರಿ? 13 × 9 ಅಂದ್ರೆ 117. ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಅಂದರೆ ಇದೇ ಒಂದು ಸ್ಟೆಪ್ ನಮಗೆ ಎಕ್ಸ್ಟ್ರಾ ಬಂದ 7 9 1 2. ಇದು ನಮ್ಮದು 13ರ ಕ್ಯೂಬ್ ಅಂತಂದ. ಓಕೆ, ಗೊತ್ತಾಯ್ತಾ? ಕ್ಯೂಬ್ ಅಂದರೆ ಒಂದೇ ಸ್ಟೆಪ್ ಎಕ್ಸ್ಟ್ರಾ. ಓಕೆ, ನೆಕ್ಸ್ಟ್ ಇನ್ನೊಂದು ನಾನು ಮಾಡ್ತೀನಿ, ಇನ್ನೊಂದು ನೀವು ಮಾಡುವಂತ್ರಿ. ಓಕೆ, ನೆಕ್ಸ್ಟ್ ಏನಂದ್ರೆ 15ರ ಕ್ಯೂಬ್ ಅಂತ ಕೇಳಾರ. ಇಲ್ಲಿ ನಾನು ಸಪ್ರೇಟಾಗಿ ಮಾಡ್ತೀನಿ. ಏನಪ್ಪ? ಈ ಕಡೆ 1, ಈ ಕಡೆ 5. 1ರ ಕ್ಯೂಬ್ ಎಷ್ಟು? 0 0 1. 5ರದು 125. ಓಕೆ, ಈ ಪ್ಲೇಸ್ ಬಿಟ್ಟು ನೆಕ್ಸ್ಟು ಯಾವ ರೀತಿ ಸಪ್ರೇಟ್ ಮಾಡೀನಿ? 1 5 3. 1 5 3. 5 3 ಎಷ್ಟು? 15. ನಾನು ಇಲ್ಲಿ ನಿಮಗೆ ಬರೋದು ಯಾಕೆ ತೋರಿಸ್ತೀನಿ ಅಂದರೆ ಡೀಟೇಲಾಗಿ ಏನೇನು ಮಾಡ್ಬೇಕಂತ ಗೊತ್ತಾಗುತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿ 5 3 15 ಡೈರೆಕ್ಟ್ ಬರೆದ್ಬಿಡ್ಬೇಕು. ಇದಕ್ಕೆ ನಾವು ಇಂಟು ಏನು ಮಾಡ್ತೀವಿ? ಈ ಕೇಳಿದಂತಹ ಪ್ರಶ್ನೆಯನ್ನು ಇಂಟು ಮಾಡ್ತೀವಿ. ಎಷ್ಟು? 15. 15 ಅಂದರೆ 15 ಅಂದರೆ 225. ಅದನ್ನು ತಂದ ಇಲ್ಲಿ ಇಡ್ತೀವಿ. ಏನಪ್ಪ? 5 2 2 ಅಂದ್ರೆ 3375. ಇದು ನಮ್ಮದು 15ರ ಕ್ಯೂಬ್ ಆಗಿರುತ್ತೆ. ಓಕೆ, ಡನ್. ನೆಕ್ಸ್ಟು ಇನ್ನೊಂದು ನೀವು ಮಾಡಬೇಕು. ಯಾವುದು? ಅಲ್ಲಿ ಕೊಟ್ಟಿದ್ನಲ್ಲ, ಇನ್ನೊಂದು ಯಾವುದಪ್ಪ? 18 ಕ್ಯೂಬ್ ಅದ ನೋಡಿರಿ. ಇದು 18ರ ಕ್ಯೂಬ್. ಇದನ್ನು ನೀವು ಮಾಡಿ ಕಮೆಂಟ್ ಮಾಡಬೇಕು. ಓಕೆ,
ಇದು ನಿಮ್ಮದು ಟಾಪಿಕ್ 1ನಲ್ಲಿ ಬಂದಂತಹ ಇಂಪಾರ್ಟೆಂಟ್ ವಿತ್ ಸೆಲೆಕ್ಟೆಡ್ ಮತ್ತು 100% ಇಷ್ಟರೊಳಗನ ಬರಬೇಕು. ಅದಕ್ಕೋಸ್ಕರ ನಾನು ಸೆಲೆಕ್ಟೆಡ್ ಹೇಳ್ತಿರ್ತೀನಿ. ರೆಗ್ಯುಲರಾಗಿ ಕ್ಲಾಸನ್ನು ಫಾಲೋ ಮಾಡಿರಿ. ಪ್ರಿವಿಯಸ್ ನಿಮಗೆ ಕ್ಲಾಸಸ್ ಬೇಕಾಗಿದ್ದರು ನಾನು ಯೂಟ್ಯೂಬ್ನ ಪ್ಲೇಲಿಸ್ಟ್ ಅದು 2025 24 ಎಲ್ಲ ಕ್ವಶನ್ಗಳನ್ನು ಆ್ಯನಲೈಸಿಸ್ ಮಾಡಿದ್ದು. ಆದರೂ ಕೂಡ ನಾನು ಕ್ವಶನನ್ನು ಸೆಲೆಕ್ಟ್ ಮಾಡಿದ್ದೀನಿ ನಿಮಗೋಸ್ಕರ. ಒಂದು 200 to 300 ನಿಯರೆಸ್ಟ್ 500 ಕ್ವಶನ್ಸ್ ಅದಾವೆ. ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ದು ಅದು ಎಲ್ಲ ಬರ್ಬರ್ತಾ ಕ್ಲಾಸಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.